ಫ್ರೆಂಡ್ಸ್, ನಾವು ಸಬ್ಬಕ್ಕಿದು ಸಂಡಿಗೆ ಮಾಡುವ. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಇದನ್ನು ಒಂದು ಬೇಸಿಗೆ ಹಾಕ್ಕೊಂಡು ನೀರು ಹಾಕಿ ಒಂದು ಸಲ ಚೆನ್ನಾಗಿ ತೊಳೆದು ಇದನ್ನು ಒಂದು 12 ಗಂಟೆ ಅದಕ್ಕಿಂತ ಜಾಸ್ತಿ ಸಹ ನೆನೆಸಿರ್ಬೋದು. ಇದನ್ನು ಈ ರೀತಿಯಾಗಿ ತೊಳೆದು ಈ ನೀರನ್ನ ಬಸ್ತು ಈ ರೀತಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಂದು 12 ಅವರ್ಸು ಚೆನ್ನಾಗಿ ನೆನೆಸಿಡಿ. ಇದು ನೆನೆದಾಗ ಸಾಫ್ಟ್ ಆಗ್ತದೆ. ಇದು ಚೆನ್ನಾಗಿ ನೆನೆಯಲಿ. ಇದು ಈಗ ನೋಡಿ, ನೀರಲ್ಲಿ ಹಾಕಿದಂಥ ಈ ಸಬ್ಬಕ್ಕಿ ಸಾಗು ಚೆನ್ನಾಗಿ ನೋಡಿ, ಚೆನ್ನಾಗಿ ಈ ಥರ ನೆಂದಿದೆ. ನಾನು ಓವರ್ನೈಟ್ ಇದನ್ನು ನೆನೆಸಿರೋದ್ರಿಂದ ಇದು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನೀರನ್ನ ಸೋಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಮಿಕ್ಸಿ ಮಾಡಿ. ಈಗ ಈ ರೀತಿಯಾಗಿ ನೈಸಾಗಿ ಮಿಕ್ಸಿ ಮಾಡಿದಂಥ ಸಾಗೋದು ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಈಗ ಇದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಈ ಮಿಕ್ಸಿಗೆ ಹಾಕಿದಂಥ ನೀರನ್ನ ಇದಕ್ಕೆ ಹಾಕ್ಕೊಳ್ಳುವ. ಈಗ ಇದು ಚೆನ್ನಾಗಿ ತಿರುಗಿಸಿ ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಬೋದು. ನೀರು ಹಾಕಿ ಚೆನ್ನಾಗಿ ಇದನ್ನ ತಿರುಗಿಸಿ. ಈಗ ನೋಡಿ, ನೀರು ಹಾಕಿಕೊಂಡು ಈ ಹದಕ್ಕೆ ಮಾಡಿದ್ದೀನಿ. ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಇದನ್ನ ಸ್ವಲ್ಪ ಗಟ್ಟಿ ಬೆರೆಸ್ಬೇಕು, ಗಂಜಿ ಥರ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ತುಂಬ ಉಪ್ಪು ಹಾಕ್ಕೊಳ್ಬೇಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಇದರಲ್ಲಿ ಬೇಯಿಸ್ಕೊಂಡು ಮಂದ ಗಂಜಿ ಥರ ಮಾಡ್ಕೊಳ್ಬೇಕು. ಈಗ ಗಂಜಿ ಥರ ಆದಾಗ ನಿಮಗೆ ತೋರಿಸ್ತೀನಿ. ಇದೇ ರೀತಿಯಾಗಿ ತಿರುಗಿಸ್ತಾ ಇರಬೇಕು, ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿತದೆ. ಚೆನ್ನಾಗಿ ಇದೇ ರೀತಿಯಾಗಿ ತಿರುಗಿಸ್ತಾ ಇದನ್ನ ಗಟ್ಟಿ ಮಾಡಿ. ನೋಡಿ, ಈಗ ಇದೇ ರೀತಿಯಾಗಿ ತಿರುಗಿಸ್ಕೊಂಡು ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗುವಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಈಗ ಇದಕ್ಕೆ ನಾವು ಜೀರಿಗೆ ಮತ್ತು ಪ್ಲೇನ್ ಬೇಕಾದರೆ ಹೀಗೇ ಮಾಡ್ಬೋದು. ಸ್ವಲ್ಪ ಖಾರ ಮಸಾಲೆ ಬೇಕು ಅಂತಾದರೆ ಇದಕ್ಕೆ ಜೀರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕೋಣ, ಹಾಗೂ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು. ಈಗ ಹಾಕ್ತೀನಿ ನೋಡಿ. ಈಗ ಇದಕ್ಕೆ ಮಸಾಲೆಗೆ ಥರ ಚಿಲ್ಲಿ ಫ್ಲೇಕ್ಸ್ ಒಂದು 2 ಟೀ ಸ್ಪೂನ್, ಒಂದು 2 ಟೀ ಸ್ಪೂನ್ ಜೀರಿಗೆ, ಒಂದು 3 ಟೀ ಸ್ಪೂನು ಕಪ್ಪು ಎಳ್ಳು, ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಇದೆಲ್ಲನ ಸಹ ಒಟ್ಟಿಗೆ ಇದಕ್ಕೆ ಹಾಕ್ತೀನಿ. ಒಟ್ಟಿಗೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಈಗ ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಿಬಿಟ್ಟು ಇದನ್ನ ಹಪ್ಪಳ ಥರ ಒಯ್ಯುವ. ನೋಡಿ, ಈಗ ನಾನು ಇದನ್ನು ಒಳಗೆ ಟೇಬಲ್ ಮೇಲೆ ಮಾಡ್ತೀನಿ. ಆಮೇಲೆ ಬೇಕಾದರೆ ನಾಳೆ ಮತ್ತೆ ಬಿಸಿಲಿಗೆ ಹಾಕ್ತೀನಿ. ಈಗ ನಾನು ಈ ಟೇಬಲ್ ಮೇಲೆ ಈ ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡು ಒಳಗೇ ಒಣಗಿಸ್ಕೋಬೋದು. ಆದರೆ ಬಿಸಿಲಿಗೆ
ಒಳಗೆ ಸ್ವಲ್ಪ ಇದಾದಮೇಲೆ ಈ ರೀತಿಯಾಗಿ ಹಾಕ್ಕೊಳ್ಳಿ. ಇದೇ ರೀತಿಯಾಗಿ ಎಲ್ಲನೂ ಸಹ ಹಾಕಿ ನೋಡಿ. ಈ ರೀತಿಯಾಗಿ ಎಲ್ಲನ ಪ್ಲಾಸ್ಟಿಕ್ ಶೀಟ್ ಮೇಲೆ ಇಷ್ಟಿಷ್ಟು ಚಿಕ್ಕದಾಗಿ ಹಾಕ್ಕೊಳ್ಬೇಕು, ಹಪ್ಪಳ ಥರ. ಆಮೇಲೆ ಇದನ್ನ ಒಳಗಡೆನೆ ಫ್ಯಾನ್ ಕೆಳಗೆ ಒಣಗಿಸ್ಕೊಳ್ಬೋದು. ಆಮೇಲೆ ಇದನ್ನು ಹೊರಗಡೆ ಬಿಸಿಲಿಗೆ ಹಾಕಿ ಸಹ ಒಣಗಿಸ್ಕೊಳ್ಬೋದು. ನಿಮಗೆ ಟೆರೆಸ್ಗಳಿದ್ದರೆ ಅದರ ಮೇಲೆ ಹಾಕಿ ಒಣಗಿಸಿ. ಇದನ್ನು ಬಿಸಿಲಿಗೆ ಸಾಕಿ ಸ್ವಲ್ಪ ಡ್ರೈ ಆದಮೇಲೆ ಬಿಸಿಲಿಗಿಟ್ಟು ಒಣಗಿಸ್ಬೋದು. ಸ್ಯಾಗೋ ಸಾಬುದಾನದು ಹಪ್ಪಳ ರೆಡಿಯಾಗಿದೆ. ನೀವು ಸಹ ಇದನ್ನ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.